ಕೆಲವು ಹೆಣ್ಮಕ್ಳ ಮೆಸೇಜಸ್ಗಳನ್ನ ನೋಡಿದಾಗ ಬೇಜಾರಾಗುತ್ತೆ. ನಾವು ಎಷ್ಟೇ ಸರಿಯಾಗಿದ್ರು ಕೂಡ ಗಂಡ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ, ಈ ಜೀವನ ಸಾಕಾಗ್ಬಿಟ್ಟಿದೆ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ. ನಂದೊಂದು ಸ್ಮಾಲ್ ಸಜೆಷನ್, ಯಾರೆಲ್ಲ ಹುಡುಗಿರು ಮದುವೆ ಆಗಿರುವಂತಹ ಒಂದು ಹುಡುಗನಿಂದ ಹೋಗ್ಬಿಟ್ಟು ಅವನನ್ನ ನಿಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀರೋ, ನಿಮ್ಮದಲ್ಲದವರನ್ನ ನಿಮ್ಮವರನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನ, ಇನ್ನೊಂದು ಹೆಣ್ಣು ನಿಮ್ಮಿಂದ ಕಣ್ಣೀರ್ ಹಾಕೋ ತರ ಆದ್ರೆ ಇದಕ್ಕಿಂತ ಇನ್ನೊಂದು ಪಾಪದ ಕೆಲಸ ಯಾವುದೂ ಇಲ್ಲ. ಒಬ್ಬರ ಖುಷಿನ ಕಿತ್ಕೊಳ್ಳೋದು, ಒಬ್ಬರ ಸಂಸಾರನ ಹಾಳು ಮಾಡೋದು ಇವತ್ತು ನಿಮ್ಗೆ ಖುಷಿ ಕೊಟ್ಟಿರಬಹುದು ಒಂದಿಷ್ಟು, ಆದರೆ ಇದು ಪರ್ಮನೆಂಟ್ ಆಗಿ ಕೊನೆವರೆಗೂ ನಿಮಗೆ ಖುಷಿ ಕೊಡೋಕೆ ಸಾಧ್ಯನೇ ಇಲ್ಲ. ಜೀವನ ಪೂರ್ತಿ ನಿಮ್ಮ ಒಳಗಡೆ ಇರುವಂತಹ ಆತ್ಮ ನಿಮ್ಗೆ ಚುಚ್ಚಿ ಚುಚ್ಚಿ ಹೇಳುತ್ತೆ ನೀವು ಮಾಡಿರೋದು ತಪ್ಪು ಅಂತ. ಮದುವೆ ಆಗಿರೋ ಹುಡುಗ ಅವನೇ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ನಿಮ್ ಹಿಂದೆ ಬಂದ್ರು ಕೂಡ ಅವನನ್ನ ಅಲ್ಲಿಗೆ ಸ್ಟಾಪ್ ಮಾಡಿ, ನಿಮ್ಮಿಂದ ಆಗೋ ಪಾಪ ಮತ್ತೆ ಲೈಫ್ ನಲ್ಲಿ ತಂದ್ಕೊಳ್ಳುವಂತಹ ಎಷ್ಟೋ ಕಾಂಪ್ಲಿಕೇಶನ್ಸ್ ಗಳಿಂದ ದೂರ ಇರ್ಬೋದು, ನೆಮ್ಮದಿಯಾಗಿರ್ಬೋದು. ನಿಮ್ಗೆ ಅಂತಾನೆ ದೇವರು ಒಬ್ಬರನ್ನ ಸೃಷ್ಟಿ ಮಾಡಿರ್ತಾನೆ. ಒಬ್ಬರಿಗಿಂತ ಒಬ್ರು ದುಡ್ಡಲ್ಲಿ, ಗುಣದಲ್ಲಿ, ರೂಪದಲ್ಲಿ ಬೆಟರ್ ಅಂತ ಹುಡುಕ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಸಿಕ್ಕೇ ಸಿಗ್ತಾರೆ. ಸ್ವಲ್ಪ ದಿನ ಕಳೆದ್ಮೇಲೆ ಅವರಲ್ಲೂ ಏನೋ ದೋಷ ಕಾಣಿಸುತ್ತೆ, ಯಾಕಂದ್ರೆ ಯಾರು ಪರ್ಫೆಕ್ಟ್ ಅಲ್ಲ. ಆಗ ಮತ್ತೆ ಬೇರೆಯವ್ರನ್ನ ಹುಡುಕಕ್ಕಾಗತ್ತ. 4 ದಿನದ ಸುಖಕ್ಕೋಸ್ಕರ ನಿಮ್ಮ ಮನಸ್ಥಿತಿನ ಇಷ್ಟು ಹದಗೆಡಿಸ್ಕೊಳ್ಬೇಡಿ. ಯಾರೆಲ್ಲ ನಿಮ್ಮ ಹೆಂಡತಿನ ಅಥವಾ ಗಂಡನ ಮರೆತು ಬಿಟ್ಟು ಈ ಒಂದು ಮೋಹಕ್ಕೆ ಒಳಗಾಗ್ತಿದ್ದೀರೋ ಅವ್ರು ಯೋಚನೆ ಮಾಡಿ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಗೆ ಇದೇ ರೀತಿ ಮಾಡಿದ್ರೆ ಒಪ್ಕೊಳ್ತೀರಾ? ನಿಮ್ಮ ಮಕ್ಕಳು ನಿಮ್ಮ ದಾರಿನೇ ಹಿಡಿದ್ರೆ ಒಪ್ಕೊಳ್ತೀರಾ ನೀವು? ಈ ತರದ ದುರಾಸೆ ಇರೋರು ಯಾವುದೇ ಕಾರಣಕ್ಕೂ ಮದುವೆ ಆಗೋ ನಿರ್ಧಾರನೇ ತಗೊಳ್ಬೇಡಿ. ಮ್ಯಾರೇಜ್ ಅನ್ನೋದು ಒಂದು ಕಮಿಟ್ಮೆಂಟ್, ಕೆಲವೊಂದು ರೂಲ್ಸ್ ಗಳಿರುತ್ತೆ, ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಯೋಗ್ಯತೆ ಇಲ್ಲ ಅಂದ್ರೆ ಹಾಗೆ ಸಿಂಗಲ್ ಆಗಿ ಇದ್ಬಿಡಿ. ಒಬ್ಬರ ಜೀವನ ಹಾಳು ಮಾಡೋದು, ಅದ್ರ ಜೊತೆಗೆ ನಿಮ್ಮ ಸಂಸಾರದ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಕಳ್ಕೊಳ್ಳೋದು, ಮುಂದೆ ಅದೆಲ್ಲ ಬೇಕು ಅಂತ ಒದ್ದಾಡಿದ್ರು ಕೂಡ ನಿಮಗೆ ಸಿಗಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಇವತ್ತಿನ ಯೂತ್ಸ್ ಗಳಿಗೆ ಮದುವೆ ಅನ್ನೋ ಒಂದು ಪವಿತ್ರದ ಸಂಬಂಧದ ಮೇಲೆ ನಂಬಿಕೆನೇ ಉಳಿದಿಲ್ಲ. ಹೆಣ್ಮಕ್ಳು ಇನ್ನೊಂದು ಹೆಣ್ಣಿಗೆ ವರ ಆಗ್ಬೇಕು, ಶಾಪ ಅಲ್ಲ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಶಕ್ತಿ ಆಗ್ಬೇಕು, ಶತ್ರು ಅಲ್ಲ. ನಾವು ಚಿಕ್ಕ ಮಕ್ಕಳಲ್ಲ ಈಗ. ಆಗ ಬೇರೆ ಮಕ್ಕಳು ಆಟದ ವಸ್ತುನ ಆಸೆ ಪಡ್ತಿದೀವಿ. ಈಗ ನಾವು ಮಕ್ಕಳು ಅಲ್ಲ, ಮತ್ತೆ ವ್ಯಕ್ತಿಗಳ ಭಾವನೆಗಳು ಆಟದ ವಸ್ತುಗಳು ಅಲ್ಲ. ಎಲ್ಲಾ ಜ್ಞಾನ ಬಂದ ಮೇಲೂ ಈ ತರ ಮಾಡೋದು ಅಪರಾಧ. ಮತ್ತೆ ಸೂಸೈಡ್ ಮಾಡ್ಕೊಳ್ತೀನಿ ಅನ್ನೋರು ಯೋಚನೆ ಮಾಡಿ. ಮದುವೆ ಮತ್ತು ಗಂಡನೇ ಜೀವನದ ಗುರಿ ಅಲ್ಲ. ಮದುವೆಗೂ ಮುಂಚೆನೂ ನಿಮ್ದು ಅಂತ ಜೀವನ ಇತ್ತು. ಯಾವುದಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ನೀವು ಬದುಕ್ತಿದ್ರೋ ಆ ಕಾರಣನ ಇವತ್ತು ಹುಡುಕಿ, ಅದೇ ಕಾರಣಕ್ಕೆ ಇವತ್ತು ಬದುಕಿ. ಜೀವನದ ಮಧ್ಯೆ ಬಂದಿರೋ ಈ ವ್ಯಕ್ತಿಗಿಂತ ನಿಮ್ ಜೀವನ ದೊಡ್ಡದು. ನಿಮ್ ಪಾರ್ಟ್ನರ್ ನ ತಿದ್ದೋ ಪ್ರಯತ್ನ ಮಾಡಿ. ಆಗ್ದಿದ್ರೆ ಪರಿಸ್ಥಿತಿ ಜೊತೆ ನೀವೇ ಹೊಂದ್ಕೊಳ್ಳಿ. ಇಲ್ಲ ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ, ನನ್ಗೆ ಸಾವು ಒಂದೇ ಪರಿಹಾರ ಅಂದಾಗ ಆ ವ್ಯಕ್ತಿನ ಬಿಟ್ಬಿಟ್ಟು ಆಚೆ ಬನ್ನಿ. ಕೈ ಕಾಲುಗಳು ಗಟ್ಟಿ ಇದ್ರೆ ಒಂದು ಕೆಲಸ ಅಂತ ಸಿಕ್ಕೇ ಸಿಗುತ್ತೆ. ಅನ್ನ ಹಾಕೋನು ಭಗವಂತ, ಯಾರಿರ್ಲಿ ಇರ್ದೇ ಇರ್ಲಿ ಜೀವನ ನಡೆಯುತ್ತೆ. ನಾವು ಕಷ್ಟಪಟ್ರೆ ನಮ್ಮ 3 ಹೊತ್ತು ಹೊಟ್ಟೆ ತುಂಬುತ್ತೆ. ಈ ವ್ಯಕ್ತಿ ಇಲ್ಲ ಅಂದ್ರೆ ನಾನು ಬದುಕಕ್ಕೆ ಆಗಲ್ಲ, ನನ್ನ ಜೀವನನೇ ಇಲ್ಲ ಅಂತ ಅತಿಯಾದ ಪ್ರೀತಿ, ಅತಿಯಾದ ಡಿಪೆಂಡೆನ್ಸಿ ಇದ್ರೆ ಇದೇ ತರ ಆಗೋದು. ಸಾಯೋ ಯೋಚನೆಗಳೇ ಬರೋದು ನಮ್ಮಲ್ಲಿ. ಎಲ್ಲಾ ಸಮಯದಲ್ಲಿ ಧೈರ್ಯ ಬೇಕು. ನಿಮ್ಮನ್ನ ನೀವು ಮೊದಲು ಪ್ರೀತಿಸಿ, ನಿಮ್ಮನ್ನ ನೀವು ನಂಬಿ. ಸರಿ, ನೀವು ಹೇಳಿರೋದೆಲ್ಲಾನು ಮಾಡಾಗಿದೆ, ಏನು ಉಳಿದಿಲ್ಲ, ಯಾವ್ದು ಸರಿ ಹೋಗ್ತಿಲ್ಲ ಅನ್ನೋರಿಗೆ ಕೊನೆಯದಾಗಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ಸ್ವಲ್ಪ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೊಳ್ಳಿ. ಭಕ್ತರ ಸ್ನೇಹ ಬೆಳೆಸಿ, ಜೀವನದಲ್ಲಿ ಬದಲಾವಣೆ ತಂದ್ಕೊಳ್ಳಿ. ಒಂದು ಸಲ ಸ್ಪಿರಿಚುವಲ್ ಲೈಫ್ ಬಗ್ಗೆ ತಿಳ್ಕೊಂಡ್ರೆ ಆ ಲೈಫ್ಗೆ ಬಂದ್ರೆ ದುಃಖ ಅನ್ನೋದು ಖಂಡಿತವಾಗ್ಲೂ ಆಗಲ್ಲ. ಸ್ವಲ್ಪನಾದ್ರೂ ಸಮಯ ಮಾಡ್ಕೊಂಡು ಭಗವದ್ಗೀತೆನ ಓದಿ, ಎಲ್ಲ ಸರಿ ಹೋಗುತ್ತೆ. ಹರೇ ಕೃಷ್ಣ.